ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಟ್ಯಾರೋ ಹೆಲ್ಪಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ, ಸೊ ನಿಮ್ಮ ಪರ್ಸನ್ ಮತ್ತು ಅವರ ಮಧ್ಯೆ ಒಂದು ಇಂಟ್ರ್ಯಾಕ್ಷನ್ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗಿದೆ, ಏನು ಎಲ್ಲವನ್ನು ನಾವು ಇವತ್ತಿನ ಒಂದು ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಸೊ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ಪೇಮೆಂಟ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ನಿಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣಂತೆ. So let's connect to the energies. So third party energies, ನಿಮ್ಮ ಪರ್ಸನ್ ಯಾವ ರೀತಿ ಇದೆ ಕರೆಂಟ್ಲಿ, ಜನರಲ್ ಎನರ್ಜೀಸ್, ಪ್ಲೀಸ್ ಹೆಲ್ಪ್ ದ ಜನರಲ್ ಎನರ್ಜೀಸ್. ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿಯ ನಡುವಿನ ಸಿಚುವೇಶನ್ಸ್ ಯಾವ ರೀತಿ ಇದೆ. ಒಂದು ವ್ಯಕ್ತಿ ನೇಮ್ ಆ್ಯಂಡ್ ಥರ್ಡ್ ಪಾರ್ಟಿಯ ಒಂದು ಹೆಸರನ್ನು ಇದು ಮಾಡ್ಕೊಳ್ಳಿ. ಸೊ ನೋಡೋಣ. ಓಕೆ, ಸೊ ಡು ಐ ಹ್ಯಾವ್ ಎನಿ ಮೋರ್ ಎನರ್ಜೀಸ್? Okay, oops. Okay. Too many cards, so ನಾನು ಒಂದನ್ನು ಕನ್ಸಿಡರ್ ಮಾಡ್ತೀನಿ. Okay, we have this card. Okay, fine. All right, guys. So these are the energies, and bottom of the deck ನೋಡೋದಾದರೆ I have the devil energy. So devil energy we were expecting, ಯಾಕಂದರೆ ಥರ್ಡ್ ಪಾರ್ಟಿ ಇರೋದ್ರಿಂದ ಸೊ ಡೆವಿಲ್ ಎನರ್ಜಿ ಬಂದಿದೆ. ಓಕೆ, ಸೊ ಗೈಸ್, ನೀವು ನೋಡ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಯಾವ ರೀತಿ ಇದೆ ಅಂದರೆ, ಓಕೆ, ಇನ್ನೂ ಸ್ಟ್ರಾಂಗ್ ಆಗಿ ಇದೆ ಅಂತ ನಾನು ಹೇಳ್ತೀನಿ. ಕಾರಣ ಇಷ್ಟೇ, ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಓಕೆ, ಥರ್ಡ್ ಪಾರ್ಟಿಯ ಬಂಧನದಲ್ಲಿ ಇನ್ನೂ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವರ ನಡುವೆ ಇರ್ತಕ್ಕಂಥ ಸಂಭಾಷಣೆ, ಕಮ್ಯುನಿಕೇಷನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಆದರೆ ಒಂದು ವಿಚಾರ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಅಂತ. ಏನಪ್ಪ ಸಿಚುವೇಶನ್ ಅಂದರೆ, ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಅಷ್ಟು ಆನೆಸ್ಟ್ ಆಗಿಲ್ಲ. ಓಕೆ, ಹಾಗಾದರೆ ಯಾಕೆ ಮೇಡಮ್ ಅವ್ರು ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನಲ್ಲಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಮಾಡದೇ ಇರೋ ತಪ್ಪುಗೂ ಶಿಕ್ಷೆ ಆಗಿಬಿಡುತ್ತೆ. ಅದೇ ರೀತಿ ಇವರು ಇಷ್ಟ ಇಲ್ಲದೇ ಇದ್ರೂ ಕೆಲವೊಂದು ವಿಚಾರದಲ್ಲಿ ಲಾಕ್ ಆಗಿರ್ತಕ್ಕಂಥ ಸಿಚುವೇಶನ್ಸ್ ಇದೆ. ಕೆಲಸದ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಓಕೆ, ಆ್ಯಂಡ್ ಅಧಿಕಾರದ ವಿಚಾರ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಪರ್ಸನ್ ಯಾಕೆ ಅವ್ರ ಹಿಂದೆ ಅಷ್ಟು ಹೋಗ್ತಾರೆ ಅಂದರೆ ಬಿಕಾಸ್ ಆಫ್ ದೇರ್ ಪರ್ಸ್ನಾಲಿಟಿ. ಅಂದರೆ ಪರ್ಸ್ನಾಲಿಟಿ ಅಷ್ಟು ಅದ್ಭುತವಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಇಫ್ ಇಟ್ ಇಸ್ ಅ ಮೇಲ್ ಎನರ್ಜಿ ಅವರು ಸಹ ತುಂಬ ನೀಟಾಗಿ ರೆಪ್ರೆಸೆಂಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ಥರ ಎನರ್ಜೀಸ್ ಜಾಸ್ತಿ. ಆ್ಯಂಡ್ ಏನೋ ಒಂದು ಉದ್ದೇಶದಿಂದಾನೇ ಇವರು ನಿಮ್ಮ ಪರ್ಸನಿನ ಲೈಫಲ್ಲಿ ಬಂದಿದ್ದಾರೆ. ಅದು ಹಣಕಾಸು ಆಗಿರ್ಬೋದು, ರೆಕಗ್ನಿಷನ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಎಲ್ಲಿ ವರ್ಕ್ ಮಾಡ್ತಾರಲ್ಲ ಆ ವರ್ಕ್ ಮಾಡೋ ಜಾಗದಲ್ಲೇ ಇವರು ಸಹ ಇರಬಹುದು. ಯಾಕೆ ಅಂದರೆ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ, ಮೇನಾಗಿ ಇಂಟ್ಯೂಷನ್ಸ್ ಬರ್ತಾ ಇರೋ ಪ್ರಕಾರ
ಇವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಬಟ್ ಏನಂದರೆ ರಿಸಲ್ಟ್ಸ್ ಅಷ್ಟು ಸಿಗ್ತಾ ಇರಲಿಲ್ಲ ಇವ್ರಿಗೆ. ಸೊ ಹಾಗಾಗಿ ಅವ್ರು ನಿಮ್ಮ ಪರ್ಸನ್ಗೆ ಅಪ್ರೋಚ್ ಆಗಿ ಆ ಒಂದು ರೆಕಗ್ನಿಷನ್, ಆ ಒಂದು ಹಣಕಾಸಿಂದು ಪ್ರಮೋಷನ್ಸ್ ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಆಗಿ ಇವರನ್ನು ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗಿರ್ತಕ್ಕಂಥದ್ದಾಗಿರ್ಬೋದು. ಸೊ ಅಂದರೆ ಇವರನ್ನು ಉಪಯೋಗಿಸಿ ಅವ್ರು ಬೆಳೀತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ. ಸೊ ಬಹುಶಃ ನಾನು ಅದಕ್ಕೆ ಚೀಟಿಂಗ್ ಕಾರ್ಡ್ ಬಂದಿದೆ ಇಲ್ಲಿ. ಚೀಟಿಂಗ್ ಕಾರ್ಡ್ ಯಾಕೆ ಬಂದಿದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ, ಇಲ್ಲಿ ಅವರೇ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರು ಬೆಳೆಯೋದಕ್ಕೆ ಇವ್ರನ್ನ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ನಿಜವಾದ ಪ್ರೀತಿ ಇಲ್ಲ ಇಲ್ಲಿ. ನೀವು ನೋಡ್ಬೋದು, ನಿಜವಾದ ಪ್ರೀತಿ ಇಲ್ಲ. ಆ್ಯಂಡ್ ಏನಪ್ಪ ಅಂತಂದರೆ, ಇವ್ರು ಥರ್ಡ್ ಪಾರ್ಟಿ ಏನೇ ಹೇಳಿದ್ರು ಇವ್ರು ಅದೇ ರೀತಿ ಮಾಡ್ತಾರೆ. ಅಂದರೆ ಸ್ಟ್ರಾಂಗ್ ಎನರ್ಜೀಸ್, ಡಾರ್ಕ್ ಎನರ್ಜೀಸ್ ಬಹಳಷ್ಟು ಇದೆ, ಒಂದನ್ನು ಗಮನಿಸ್ಬೇಕು ನೀವು. ಓಕೆ, ಅದೇ ಯಾಕೆ ಕಾರಣ ಅಂತ ನಾನು ಹೇಳಿದೆ ನಿಮಗೆ. ನನಗೆ ಯಾಕೆ ಇಷ್ಟು ಸ್ಟ್ರಾಂಗ್ ಇದೆ, ಪ್ರತಿಯೊಂದು ಮಾಡಬೇಕು ಅವರು. ಯಾಕಂದರೆ ಅವರು ಉಪಯೋಗಿಸ್ಕೋತಾ ಇದ್ದಾರೆ ತಮ್ಮ ಪರ್ಸ್ನಲ್ ಗ್ರೋತ್ಗೋಸ್ಕರ. ಅವರು ಮೆಟ್ಲು ಥರ ಉಪಯೋಗಿಸ್ಕೋತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಕೆಲವೊಮ್ಮೆ ನಿಮ್ಮ ಪರ್ಸನ್ಗೆ ತುಂಬ ಟೆನ್ಷನ್ಸ್ ಆಗುತ್ತೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ಆದ್ರೂ ಅವ್ರ ಪಾಪ ಅದನ್ನು ಹೊರತು ಇಲ್ಲ ನಾನು ಮಾಡ್ತೀನಿ ಅಂತ ಬಲವಂತವಾಗಿ ಮಾತಾಡೋಣ. ಇವರ ಕೆಲಸಗಳು ಏನಿದೆ ಅಂದರೆ ಇವ್ರು ಯಾವ ಥರ ಮಟ್ಟಿಗೆ ಒಂದು ಟಾಸ್ಕ್ನ ಕೊಡ್ತಾರೆ ಅಂದರೆ ಇವ್ರ ಕೈಲಿ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆದರೂ ಬಲವಂತದಿಂದ ಅವರು ಮಾಡ್ತಿರ್ತಾರೆ. ಸೊ ಆ ಥರ ಎನರ್ಜಿ ಅಂದರೆ ನಿಮ್ಮ ಪರ್ಸನ್ಗೆ ಇಲ್ಲಿ ಇಷ್ಟ ಇಲ್ಲ ಇರೋದಕ್ಕೆ, ಬಟ್ ಆದ್ರೂ ಲಾಕ್ ಆಗಿದ್ದಾರೆ ಬಿಕಾಸ್ ಆಫ್ ದ ಡಾರ್ಕ್ ಎನರ್ಜೀಸ್. ಸೊ ಆ ಥರ ಸಿಚುವೇಶನ್ಸ್ ಜಾಸ್ತಿ. ಸೊ ಇನ್ನೂ ಇದೆ. ಸೊ ಫ್ಯೂಚರಲ್ಲಿ ಏನಾಗ್ಬೋದು, ನಮ್ಮ ಏಂಜಲ್ಸ್ನ ಕೇಳೋಣ. ಫ್ಯೂಚರಲ್ಲಿ ಏನಾಗ್ಬೋದು ಡಿಯರ್ ಏಂಜಲ್ಸ್ ಈ ಥರ್ಡ್ ಪಾರ್ಟಿ ನಡುವೆ, ವಾಟ್ ಕ್ಯಾನ್ ಹ್ಯಾಪನ್? ಎಸ್ ಅಂತ ಹೇಳ್ತಿದ್ದಾರೆ. ಓಕೆ, ವೇಟ್ ಆ್ಯಂಡ್ ವಿ ಹ್ಯಾವ್ ಬಿಗ್ ಹ್ಯಾಪಿ ಚೇಂಜಸ್. ಓಕೆ, ಫೈನ್. ಸೊ ಏಂಜಲ್ಸ್ ಕಡೆಯಿಂದ ಎಂಥ ಅದ್ಭುತ ಮೆಸೇಜಸ್ ಬಂದಿದೆ ನೋಡಿ. ವೆಯ್ಟ್ ಮಾಡಿ, ಖಂಡಿತ ಬಿಗ್ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರುತ್ತೆ. ಅಂದರೆ ನಾನು ಹೇಳ್ದಂಗೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಈ ಎನರ್ಜಿ ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಇವಾಗ ಏನೋ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ, ಡಾಮಿನೇಷನ್ ಮಾಡ್ತಿದ್ದಾರೆ, ಅದೆಲ್ಲ ಸರಿ ಹೋಗುವಂಥ ಸಾಧ್ಯತೆ ಇದೆ. ಸೊ ಇಟ್ಸ್ ಎ ಎಸ್ ಕಾರ್ಡ್. ಸರಿ ಹೋಗುತ್ತೆ, ವೆಯ್ಟ್ ಮಾಡಿ. ಖುಷಿಯಾದ ಒಂದು ವಾತಾವರಣ, ಸಿಚುವೇಶನ್ಸ್ ಬರ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ ಅಂತ ಏಂಜಲ್ಸ್ ಅದ್ಭುತವಾಗಿ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಚುವೇಶನ್ ಸರಿ ಹೋಗ್ತಿದೆ. ಆದರೆ ಪ್ರಶ್ನೆ ಏನಪ್ಪ ಅಂದರೆ ಯಾವಾಗ ಸರಿ ಹೋಗುತ್ತೆ? ಬಿಕಾಸ್ ಎಷ್ಟೋ ಜನರ ಪ್ರಶ್ನೆ ಇರುತ್ತೆ, ಎಸ್ ಮೇಡಮ್ ದಯವಿಟ್ಟು ನಮಗೆ ಟೈಮ್ ಫ್ರೇಮ್ನ ತಿಳಿಸ್ಕೊಡಿ ಅಂತ. ಸೊ ಎಸ್, ನೋಡೋಣ ಯಾವಾಗ ಈ ಒಂದು ನಾನು ಹೇಳಿದಾಗ ಈ ಬಿಗ್ ಹ್ಯಾಪಿ ಚೇಂಜಸ್ ಎನರ್ಜಿ ಏನಿದೆ ಇದು ಯಾವಾಗ ಬರುತ್ತೆ. ನಮ್ಮ ಟೈಮಿಂಗ್ ಒರಾಕಲ್ನ ಕೇಳೋಣ. ಸೊ ಬಿಗ್ ಹ್ಯಾಪಿ ಚೇಂಜಸ್ ಯಾವಾಗ ಬರುತ್ತೆ? ವೆನ್ ವಿಲ್ ದಿಸ್ ಬಿಗ್ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ಬರುತ್ತೆ? ಓಕೆ, ಇಲ್ಲಿ ನೋಡಿ ಮೆಸೇಜ್ ಅಂತ ಅಷ್ಟು ಅದ್ಭುತವಾಗಿದೆ. ನೋ ಟೈಮ್ ಈಸ್ ಇಂಡಿಕೇಟೆಡ್ ಬಟ್ ಚೇಂಜ್ ವಿಲ್ ಬಿ ಪರ್ಮನೆಂಟ್. ವಾವ್, ಎಂಥ ಅದ್ಭುತ ಮೆಸೇಜಸ್. ಸೊ ನಾನು ಹೇಳಿದೆ ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ಸೊ ಟೈಮಿಂಗ್ ಒರಾಕಲ್ ಏನು ಹೇಳ್ತಿದ್ದಾರೆ ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ. ಆದರೆ ಒಂದು ಸಲ ಈ ಥರ್ಡ್ ಪಾರ್ಟಿ ಇಲ್ಲಿ ಏನು ಡೆವಿಲ್ ಎನರ್ಜಿ ದೂರ ಆಗುತ್ತೆ, ಇದು ಒಂದು ಸರಿ ದೂರ ಆದಮೇಲೆ ಮತ್ತೆ ಅವರು ನಿಮ್ಮ ಪರ್ಸನಿನ ಲೈಫಲ್ಲಿ ಬರೋದಿಲ್ಲ. ಆ ಚೇಂಜ್ ಏನಿದೆ ಅದು ಪರ್ಮನೆಂಟಾಗಿ ಇರುತ್ತೆ. ಒಂದು ಸಲ ಬಿಟ್ಟು ಹೋದರೆ ಥರ್ಡ್ ಪಾರ್ಟಿ ಮತ್ತು ಇನ್ಯಾವತ್ತೂ ನಿಮ್ಮ ಪರ್ಸನಿನ ಲೈಫಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಟೈಮಿಂಗ್ ಅಂತ ಇವರು ಕೊಟ್ಟಿಲ್ಲ. ಬಟ್ ಏನಂದರೆ ನೀವು ನಾನು ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೋದು. ಓಕೆ, ಕ್ಯಾಂಡಲ್ ಹೀಲಿಂಗ್ಸ್ ಇದೆ, ಮ್ಯಾನಿಫೆಸ್ಟೇಷನ್ಸ್ ಇದೆ. ಸೊ ಆ ಟೆಕ್ನಿಕ್ಗಳನ್ನು ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಂಡು ನೀವು ಅದನ್ನು ಸತತವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಸಹ ನಿಮಗೆ ಬಹಳಷ್ಟು ಬೇಗ ಕೆಲಸ ಅಂತಕ್ಕಂಥದ್ದು ಆಗುತ್ತೆ. ಬಹಳ ಒಂದು ಅದ್ಭುತವಾದ ರೀಡಿಂಗ್ಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ರೀಡಿಂಗ್ ಆಗಿತ್ತು. ಆ್ಯಂಡ್ ಎಷ್ಟು ಜನರ ಜೊತೆ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ನೋಡ್ತೀನಿ.
ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.